ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಎಲ್ಲ ಪರೀಕ್ಷೆಗಳಿಗೂ ಅನುಕೂಲವಾಗುವಂತೆ ಕೆಲವೊಂದು ರೀತಿಯ ಪ್ರಶ್ನೆಗಳನ್ನು ಚರ್ಚಿಸೋಣ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹಳೆಯ ಶಿಲಾಯುಗದಲ್ಲಿ ಮಾನವನ ಮಹತ್ವದ ಸಾಧನೆ ಯಾವುದು? ಬೆಂಕಿಯ ಬಳಕೆ, ಚಕ್ರದ ಅನ್ವೇಷಣೆ, ಆಹಾರ ಧಾನ್ಯ ಬೆಳೆಯುವುದು, ಪ್ರಾಣಿಗಳನ್ನು ಸಾಕುವುದು. ಬದಲಾಗುತ್ತಿರುವ ಪರಿಸರಕ್ಕೆ ನಮ್ಮ ಪ್ರಾಕ್ತನ ಶಾಸ್ತ್ರಜ್ಞರು ಕಾಲಘಟ್ಟವನ್ನು ವಿವಿಧ ಹೆಸರುಗಳಿಂದ ಕರೀತಾರೆ. ಅತ್ಯಂತ ಪೂರ್ವದ ಕಾಲಘಟ್ಟವನ್ನು ಹಳೆಯ ಶಿಲಾಯುಗವೆಂದು ಕರೆದರು. ಹಳೆಯ ಶಿಲಾಯುಗದಲ್ಲಿ ಮಾನವನು ಮೊಟ್ಟ ಮೊದಲ ಬಾರಿಗೆ ಮಹತ್ವದ ಸಾಧನೆ ಯಾವುದಾಗಿರುತ್ತೆ? ಸರಿಯಾದಂಥ ಉತ್ತರ ಬೆಂಕಿಯ ಬಳಕೆ. ಎರಡನೆಯ ಪ್ರಶ್ನೆ, ಮಾನವ ಆವಿಷ್ಕಾರ ಮಾಡಿದ ಮೊದಲ ಲೋಹ ಯಾವುದು? ಕಬ್ಬಿಣ, ಬೆಳ್ಳಿ, ತಾಮ್ರ, ಸೀಸ. ಸರಿಯಾದಂಥ ಉತ್ತರ ತಾಮ್ರ. ನೈಸರ್ಗಿಕವಾಗಿ ಬೆಳೆಯುವ ಬೆಳೆಗಳನ್ನು ಮಾನವ ಬಳಸಲು ಆರಂಭವಾದ ಯುಗ ಯಾವುದು? ಮಾನವನು ಯಾವ ಯುಗದಲ್ಲಿ ನೈಸರ್ಗಿಕ ಬೆಳೆಗಳನ್ನು ಬೆಳೆಸಲು ಆರಂಭ ಮಾಡಿದ? ಸೂಕ್ಷ್ಮ ಶಿಲಾಯುಗ, ನವಶಿಲಾಯುಗ, ಹಳೆಯ ಶಿಲಾಯುಗ. ಸರಿಯಾದಂಥ ಉತ್ತರ ಸೂಕ್ಷ್ಮ ಶಿಲಾಯುಗ. ಮಾನವ ಬೆಳೆದ ಮೊದಲ ಧಾನ್ಯ ಯಾವುದು? ರಾಗಿ, ಭತ್ತ, ಬಾರ್ಲಿ, ಗೋಧಿ. ಮಾನವನು ಬೆಳೆದಂತಹ ಮೊದಲ ಧಾನ್ಯ ಗೋಧಿ. ಸಿಂಧೂ ಸಂಸ್ಕೃತಿಯ ಕುರಿತು ಮಾಹಿತಿ ನೀಡುವ ಆಕಾರಗಳು ಯಾವುವು? ಶಿಲಾಶಾಸನಗಳು, ತಾಳೆಗರಿಗಳು, ನಾಣ್ಯಗಳು, ಭೂ ಉತ್ಖನನ. ಸಿಂಧೂ ಸಂಸ್ಕೃತಿಯ ನಾಗರಿಕತೆಯು ನಮಗೆ ಪರಿಚಯವಾಗಿರೋದು ಭೂಮಿಯಲ್ಲಿ ದೊರೆತಿರುವ ಹಲವಾರು ವಿಷಯಗಳ ಆಧಾರದ ಮೇಲೆ ಸಂಸ್ಕೃತಿಯ ಪರಿಚಯವಾಯಿತು. ಹಾಗಾಗಿ ಸರಿಯಾದಂಥ ಉತ್ತರ ಭೂ ಉತ್ಖನನ. ನಂತರದ ಪ್ರಶ್ನೆ, ಸಿಂಧೂ ನಾಗರಿಕತೆಯ ಅತಿ ದೊಡ್ಡ ನಗರ ಯಾವುದು? ಹರಪ್ಪ, ಮೊಹೆಂಜೊದಾರೋ, ಲೋಥಾಲ್, ಕುನಾಲ್. ಸಿಂಧೂ ನಾಗರಿಕತೆಯಲ್ಲಿ ಕಂಡುಬರುವ ನಗರ ಪ್ರದೇಶಗಳಲ್ಲಿ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ನಗರ ಮೊಹೆಂಜೊದಾರೋ. ಸಿಂಧೂ ನಾಗರಿಕತೆಯ ಜನರು ಈ ಕೆಳಗಿನ ಯಾವ ದೇವರನ್ನು ಆರಾಧಿಸುತ್ತಿರಲಿಲ್ಲ? ಪಶುಪತಿ, ಪ್ರಾಣಿ ಮತ್ತು ಗಿಡಮರಗಳು, ಮಾತೃದೇವತೆ ಇಂದ್ರ. ನಮ್ಮ ನಾಗರಿಕತೆಯ ಜನರು ಪಶುಪತಿ, ಪ್ರಾಣಿ ಮತ್ತು ಗಿಡಮರಗಳು, ಮಾತೃದೇವತೆ ಈ ಮೂರನ್ನು ಸಿಂಧೂ ನಾಗರಿಕತೆಯ ಜನರು ದೇವರ ರೂಪದಲ್ಲಿ ಆರಾಧನೆಯನ್ನು ಮಾಡುತ್ತಿದ್ದರು. ಹಾಗಾಗಿ ಸರಿಯಾದಂಥ ಉತ್ತರ ಇಂದ್ರ. ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.